ಗಿಲ್ಲಿ ಇಲ್ಲ ಅಂತಂದ್ರೆ ಈ 3 ಜನ ಸರ್ವೈವ್ ಆಗಲ್ವಾ? ರಘು ಆಗಿರ್ಬೋದು, ರಕ್ಷಿತ್ ಆಗಿರ್ಬೋದು, ಕಾವ್ಯ ಆಗಿರ್ಬೋದು. ಐ ಡೋಂಟ್ ನೋ. ಅಲ್ಲಿ ನೋಡಿದಾಗ ಅಲ್ಲಿ ಒಳಗಿರೋ ಪರ್ಸ್ಪೆಕ್ಟಿವೇ ಬೇರೆ, ಹೊರಗಡೆ ಏನಾಗ್ತಿದೆ ನಮ್ಗೆ ಐಡಿಯಾನೇ ಇಲ್ಲ. ಅಲ್ಲಿ ಇವಾಗ ನಾನು ಧನು ಜೊತೆ ಹೇಗೆ ಕ್ಲೋಸ್ ಇದೀನೋ, ಗಿಲ್ಲಿ ಜೊತೆನೂ ಒಂದು ಚೆನ್ನಾಗಿ ಕ್ಲೋಸ್ ಇರ್ತಾರೆ. ಅವ್ನ ವ್ಯಕ್ತಿತ್ವ ಅವ್ರ ಜೊತೆ ಅವ್ರಿಗೆ ಅವಾಗ ಅವನಿಗೂ ಎಲ್ಲರೂ ಇಷ್ಟ ಆಗಿರಲ್ಲ. ಮೇ ಬಿ 2-3 ಜನ ಇಷ್ಟ ಆಗಿರ್ತಾರೆ. ಒಂದ್ಸಲ ನನಗೂ ಅನ್ಸಿದೆ ಗಿಲ್ಲಿ ಮೇ ಬಿ ಇವ್ರ ಜೊತೆ ಬರೀ ಇವ್ರನ್ನ ಹೀಯಾಳ್ಸ್ಕೊಂಡೇ ಕಾಮಿಡಿ ಮಾಡ್ತಾನಲ್ಲ, ಮೇ ಬಿ ಅವರಿಂದನೇ ಇವ್ನಿಗೇನೋ ಒಂದು ಆಪರ್ಚುನಿಟಿ ಸಿಗ್ತಾ ಇದೆ, ಬೇರೆ ಯಾರ ಹತ್ರನೂ ಮಾಡೋಕ್ಕಾಗ್ತಾಯಿಲ್ಲ ಅವ್ನಿಗೆ, ಅದರಿಂದ ಏನಾರು ಅವ್ನಿಗೆ ಫುಟೇಜ್ ಸಿಗ್ತಾ ಇದೆಯಾ, ಅವ್ರೇನೋ ಲೈಕ್ ಮೇ ಬಿ ಅದರಿಂದ ಅವ್ನಿಗೆ ಪುಷ್ ಸಿಗ್ತದೆ ಅಂತ ನನಗನ್ಸಿತ್ತು ಒಂದು ಪಾಯಿಂಟಲ್ಲಿ. ಬಟ್ ಆಮೇಲೆ ಅರ್ಥ ಆಗಿದ್ದೇನಂತಂದರೆ ಅಲ್ಲಿ ಅವ್ನು ಬೇಕಂತೇನು ಮಾಡ್ತಾ ಇಲ್ಲ. ಇವಾಗ ನಾನು ಯಾರನ್ನ ಟೀಸ್ ಮಾಡೋಕ್ಕೆ ಸಾಧ್ಯ, ನನಗೆ ಯಾರು ಕ್ಲೋಸ್ ಇರ್ತಾರೆ ಅವ್ರ ಜೊತೆನೇ ಟೀಸ್ ಮಾಡೋಕ್ಕೆ ಸಾಧ್ಯ. ಆಮೇಲೆ ಇವತ್ತು ಸಿಚುವೇಶನ್ ನನಗೆ ಕೊಟ್ಟಿರ್ತೀರ ಮುಂಚೆಯಿಂದನೇ. ನಾನು ಇವಾಗ ನಿಮ್ಗೆ ಏನೋ ಕರೆದೆ, ಮಂಕಿ ಅಂತ ಕರೆದೆ ಅನ್ಕೊಳ್ಳಿ, ನೀವು ಫನ್ನಿಯಾಗಿ ರಿಯಾಕ್ಟ್ ಮಾಡಿರ್ತೀರ ಅಂದರೆ ಅದು ಕಂಫರ್ಟ್ ಝೋನ್ ಬಿಲ್ಡ್ ಆಯಿತು. ಹೋಗ್ತಾ ಹೋಗ್ತಾ ನಿಮ್ಗೆ ಅದು ಇರಿಟೇಷನ್ ಅಂತ ವ್ಯಕ್ತಪಡಿಸೋರು ಹೆಂಗಾಗುತ್ತೆ ಹೇಳಿ, ಅರೆ ಇದ್ಯಾವಾಗ ಚೇಂಜ್ ಆಯಿತು, ಸ್ಟಾರ್ಟಿಂಗಿಂದನೇ ಹೇಳಿದ್ರೆ ಡಿಫ್ರೆಂಟ್ ಆಗಿರೋದು. ಸೊ ಅವನಿಂದ ಅವರೇನೋ ಮೈಲೇಜ್ ತಗೋತಾ ಇದ್ದಾರೆ, ಇಲ್ಲ ಇಲ್ಲಿ ಗಿಲ್ಲಿಯಿಂದ ಅವರಿಂದ ಗಿಲ್ಲಿ ಅಂತ ಏನು ಅನ್ಸಲ್ಲ. ಈ ಜಸ್ಟ್ ಕಂಫರ್ಟ್ ಝೋನ್. ಇವಾಗ ನೀವು ಹೇಳ್ದಂಗೆ ಹೊರಗೆ ಬಂದಾಗ ಗಿಲ್ಲಿಗೆ ಇಷ್ಟೊಂದು ಫ್ಯಾನ್ ಕ್ರೇಜ್ ಅಂತ ಯಾರಿಗೆ ಗೊತ್ತಿತ್ತು ಅಲ್ವಾ? ನೀವು ಹೇಳಿದ್ಮೇಲೆ ಗೊತ್ತಾಗಿದ್ದು. ಸೇಮ್ ಇವಾಗ ನೋಡಿ, ಒಬ್ಬರು ಇದ್ದಾರೆ ಅಂತಂದಾಗ ಒಳಗಡೆ ವೇರ್ ಆಲ್ ಈಕ್ವಲ್ ಪೀಪಲ್. ಇವಾಗ ಕಾವ್ಯನೂ ಈಕ್ವಲ್, ರಘುನೂ ಈಕ್ವಲ್, ರಕ್ಷಿತಾನೂ ಈಕ್ವಲ್. ಬಟ್ ಅವ್ರು 3 ಜನಕ್ಕೂ ಗಿಲ್ಲಿ ಜೊತೆ ಕಂಫರ್ಟ್ ಇದೆ ಅಂದರೆ ಗಿಲ್ಲಿ ಜೊತೆ ಇರ್ತಾರೆ, ಗಿಲ್ಲಿಗೂ ಅವ್ರ ಜೊತೆ ಕಂಫರ್ಟ್ ಇದೆ, ಅದಕ್ಕೆ ಅವನು ಅವ್ರ ಜೊತೆ ಇರ್ತಾನೆ. ಮಾತಾಡ್ತಾರೆ ವಂಶದ ಕುಡಿ ಅಂತ ಹೇಳೋದು, ಬಿಕಾಸ್ ಅವ್ನಿಗೂ ಆ ಕಂಫರ್ಟ್ ಇದೆ. ಅಲ್ಲಿ ಇಬ್ರು ಕಂಫರ್ಟಬಲ್ ಆಗಿದ್ದಾರೆ, ಇಬ್ರು ಕಿತಾಪತಿ ಮಾಡ್ತಾರೆ. ಇವಾಗ ಏನು ಮೊಟ್ಟೆ ತಂದು ಕೊಡೋದಾಗ್ಲಿ, ಅವಳು ಕದ್ದು ಮುಚ್ಚಿ ಅವನಿಗೂ ಕೊಡೋದು, ಅವೆಲ್ಲ ಇಬ್ರು ಮಾಡ್ತಾರೆ. ಸೊ ಅವ್ರಿಬ್ರದ್ದು ಫ್ರೆಂಡ್ಶಿಪ್ ತುಂಬಾ ಚೆನ್ನಾಗಿದೆ. ಆಮೇಲೆ ಕಾವ್ಯದು ಅಷ್ಟೇ, ಅವ್ನು ಗಿಲ್ಲಿ ಎಲ್ಲ ತಪ್ಪು ಮಾಡಿ ಅವ್ಳು ಕರೆಕ್ಟ್ ಮಾಡೋದಾಗ್ಲಿ, ಆಸ್ ಅ ಫ್ರೆಂಡ್ ಮಾಡೇ ಮಾಡ್ತಾರೆ. ಇವಾಗ ನನಗೆ ಏನಾರು ತಪ್ಪು ಮಾಡಿದ್ರೆ ಧನುಷ್ ಹೇಳೋನು, ಮಾಡು ಏನಾರು ಮಾಡಿದ್ರೆ ನಾನು ಹೇಳೋನು, ನಾನು ಹೇಳ್ತಿದ್ದೇನೆ ಈ ಥರ ಮಾಡಬೇಡ, ಕರೆಕ್ಟಾಗಿ ಮಾಡು ಅಂತೆಲ್ಲ. ಸೊ ಐ ಫೀಲ್ ದ ವಾಸ್ ಜೆನ್ಯೂನ್ ಫ್ರೆಂಡ್ಶಿಪ್ ದೇರ್. ಅದರಿಂದ ಇವರಿಂದ ಅವರು ಅಂತೀವಿ ಅಂತ.